ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಇಂದು 4ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವ ಕನಸುಗಾರ ಕಲಾಂ ಅನ್ನುವಂತಹ ಒಂದು ಪಾಠವನ್ನು ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ಮಕ್ಕಳ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಜೀವನದಲ್ಲಿ ಕನಸು ಕಾಣೋದನ್ನ ಕಲಿಬೇಕು. ಯಾವುದನ್ನ ಆಗಿರ್ಲಿ, ನೀವು ಕನಸು ಕಾಣೋದನ್ನ ಕಲ್ತ್ರಿ ಎಂದಾಗ ಆ ಕನಸು ನೆನಸಾಗೋದಕ್ಕೆ ಪ್ರಯತ್ನ ಪಡಬೇಕಾಗ್ತದೆ, ಶ್ರಮ ಹಾಕ್ಬೇಕಾಗ್ತದೆ, ಹೋರಾಟ ಮಾಡಬೇಕಾಗ್ತದೆ, ಸಾಧನೆ ಮಾಡಬೇಕಾಗ್ತದೆ. ಸಾಧಕನಿಗೆ ಸಾಧನೆಯೇ ಅಸ್ತ್ರ. ಸಾಧಿಸುವಂತ ಛಲ, ಪ್ರಯತ್ನ ಇವೆಲ್ಲವೂ ಕೂಡ ಮುಂದೆ ಆ ಸಾಧಕನನ್ನ ಗುರುತಿಸೋದಕ್ಕೆ, ಹೆಸರು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂದಾಗ ನಮ್ಗೆ ಅನ್ಸುವುದೇನು? ನಿರಂತರವಾದಂತಹ ಸತತ ಪ್ರಯತ್ನ ಇರಬೇಕು, ಗೌರವ ಇರಬೇಕು, ಬೆಳೆಯುವಂತ ದಾರಿ ಇರಬೇಕು, ಗಳಿಸುವಂತ ಛಲ, ಹಠ ಎಲ್ಲವೂ ಇರಬೇಕು. ಒಂದ್ ಕಡೆ ಹೇಳ್ತಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಆಗ ನಿನ್ನ ಸಾಧನೆ ಸರಿಯಾಗಿರುತ್ತೆ. ಅವೆರಡೂ ಇಲ್ಲ ಅಂದಾಗ, ಮುಂದೆ ಗುರಿಯೂ ಇಲ್ಲ, ಹಿಂದೆ ಗುರುವೂ ಇಲ್ಲ, ಆಗ ನಮ್ಮ ಸಾಧನೆ ಶೂನ್ಯ ಆಗ್ತಾ ಹೋಗುತ್ತೆ. ನಿಷ್ಕಲ್ಮಶ ಹೃದಯದಿಂದ ಸದಾ ಪ್ರಯತ್ನದ ದಾರಿಯಲ್ಲಿ ನಡೆದಾಗ ಆಗ ನಿಮ್ಮ ಸಾಧನೆ ಅದಕ್ಕೆ ಒಂದು ಹೆಸರು ಬರುತ್ತೆ. ಸಾಧಿಸುವವನಿಗೆ ಛಲ ಇರಬೇಕು, ಹಠ ಇರಬೇಕು, ಹಂಬಲವಿರಬೇಕು, ತವಕ ಇರಬೇಕು, ಪ್ರಯತ್ನವಿರಬೇಕು. ಆಗ ಸಾಧನೆ ಬರುತ್ತೆ, ಸಿಗುತ್ತೆ ನಮ್ಗೆ. ನೋಡಿ, ನಮ್ಗೆ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಪಡಿಲೇಬೇಕು ಅನ್ನುವಂತಹ ಒಂದು ಹಂಬಲ, ಹೋರಾಟ, ಚಾಲೆಂಜ್ ಎಲ್ಲವೂ ಇತ್ತು. ಅದರಂತೆ ಅವರು ನಮಗೆ ಸ್ವತಂತ್ರವನ್ನು ತಂದುಕೊಟ್ರು. ಎಷ್ಟು ಕಷ್ಟಪಟ್ಟರು, ಎಷ್ಟು ಹಿಂಸೆಯನ್ನು ಅನುಭವಿಸಿದ್ರು, ಎಷ್ಟು ನೋವನ್ನು ಅನುಭವಿಸಿದ್ರು. ಹೌದಲ್ವ? ಸಾಧಿಸುವುದಕ್ಕೆ ಛಲ ಬೇಕು. ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಇವತ್ತಿನ ಬೃಹತ್ ಆಗಿರ್ತಕ್ಕಂಥದ್ದು ಭಾರತದ ಸಂವಿಧಾನದ ಶಿಲ್ಪಿ. ಅವರ ಜೀವನ ನೋಡಿದ್ರೆ ಕಷ್ಟ. ಆ ಕಷ್ಟಪಟ್ಟು ಸಮಾಜವನ್ನ ಎದುರಿಸಿ ಮೆಟ್ಟಿ ನಿಂತು ತನ್ನದೇ ಆಗಿರ್ತಕ್ಕಂತಹ ಒಂದು ಹಂತಕ್ಕೆ ಬಂದು ಈ ನೊಂದಂತಹ ಜೀವಿಗಳ ವರ್ಗವನ್ನ ಕಾಪಾಡಿದಂತಹ ಒಬ್ಬ ಮೇರು ಪರ್ವತ. ತದನಂತರ ವಿಶ್ವದ ನಾನಾ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅದನ್ನ ಯಾವುದನ್ನ ನನ್ನ ದೇಶಕ್ಕೆ ಕೊಡಬೇಕು ಅಂತ ಹೇಳಿ ಮನಗಂಡು ಬೃಹತ್ ಆಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಂತವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸ್ವಾಮಿ ವಿವೇಕಾನಂದರು, ಭಗವಂತ ಎಲ್ಲಿದ್ದಾನೆ, ದೇವರು ಎಲ್ಲಿದ್ದಾನೆ ಹುಡುಕ್ತಾ ಹೋದ್ರು. ಆಧ್ಯಾತ್ಮಿಕ ಮನೋಭಾವ ಹುಡ್ತು ಹೆಚ್ಚು ಹೆಚ್ಚು ವಿಚಾರವನ್ನ ಗಳಿಸ್ತಾ ಹೋದ್ರು. ಗಳಿಸ್ತಾ ಅವರು ಆ ವಿಚಾರವನ್ನ ಪಡ್ಕೊಂಡು ಇವತ್ತು ಮಹಾನ್ ಸಿದ್ಧಿ ಪುರುಷ. ಕಡಿಮೆ ವಯಸ್ಸಲ್ಲೇ ಇದ್ರೂ ಕೂಡ ಅವ್ರು ಹಾಕಿಕೊಟ್ಟಂತಹ ದಾರಿ ಮಾರ್ಗ ಅಸಲವಾಗಿ ಬೆಳೀತಾ ಬಂತು. ಸ್ವಾಮಿ ವಿವೇಕಾನಂದರ ತತ್ವಗಳು ಇವತ್ತು ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ. ಯಾಕೆ ವಿಚಾರಗಳನ್ನ ಹೇಳ್ತಾ ಬರ್ತಾ ಇದ್ದೀನಿ ಅಂದಾಗ, ಅವರ ಸಾಲಿನಲ್ಲಿ ಬರ್ತಕ್ಕಂತಹ ಮತ್ತೋರ್ವ ಒಬ್ಬ ಸಾಧಕ, ಭಾರತದ ಪ್ರಖ್ಯಾತ ವಿಜ್ಞಾನಿ, ರಾಷ್ಟ್ರಪತಿಯಾದಂಥವರು, ಸರಳ ಜೀವಿ, ಸದ್ಭಾವನೆಯಿಂದ ತುಂಬಿರ್ತಕ್ಕಂಥವ್ರು. ಅವರೇ ನಿಮ್ಮೆಲ್ಲರ ಕನಸುಗಾರ, ಪ್ರೀತಿಯ ನಿಮ್ಮೆಲ್ಲರ ವಿಜ್ಞಾನಿ. ಅವರೇ ಅಬ್ದುಲ್ ಕಲಾಂಜಿ ಅವರು. ಅಬ್ದುಲ್ ಕಲಾಂಜಿ ಅವರ ವಿಚಾರಧಾರೆ ಇರತಕ್ಕಂತಹ ಪಾಠವೇ
ಇಲ್ಲಿರುವಂತದ್ದು ಅದೇ ಕನಸುಗಾರ ಕಲಾಂ. ಅವ್ರೊಂದ್ ಕಡೆ ಹೇಳ್ತಾರೆ, ಮಕ್ಕಳ ನೀವು ಕನಸನ್ನ ಕಾಣಿ. ನೀವು ಕನಸನ್ನು ಕಾಣ್ತಾ ಹೋದಾಗ ನಿಮ್ಮ ಗುರಿ ತಲುಪ್ತೀರಾ. ನಿಮ್ಮ ವಿಚಾರ ಎಲ್ಲರಿಗೂ ಮನಮುಟ್ಟಾಗಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಹೇಳ್ತಾರೆ ನೋಡೋಣ, ಭಾವನೆಗಳಿಗೆ ಬೆಲೆ ಕೊಡಿ ಅಂತಾರೆ. ಭಾವನೆಗಳಿಗೆ ಬೆಲೆ ಕೊಡಿ, ಪ್ರಯತ್ನದ ಹಾದಿಯಲ್ಲಿ ನಡೆಯಿರಿ, ನಿಮ್ಗೆಲ್ಲ ಕಾರ್ಯಸಿದ್ಧಿ ಆಗುತ್ತೆ ಅಂತ ಒಬ್ಬ ಮಹಾನ್ ಸರಳ ಜೀವಿ ನಮ್ಮ ಕಲಾಂಜಿ ಅವರು. ಬನ್ನಿ ಮಕ್ಕಳ, ಅವರ ವಿಚಾರವನ್ನ ಈಗ ತಿಳ್ಕೊಂತ ಹೋಗೋಣ. ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು. ವಿಜ್ಞಾನಿ ತನ್ನ ಪ್ರಯೋಗಾಲಯದಲ್ಲಿದ್ದ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು. ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ ಹಗುರವಾದ ವಸ್ತುವೊಂದನ್ನ ಹೆಮ್ಮೆಯಿಂದ ತೋರಿಸಿದರು. ಅದನ್ನು ಮೂಳೆ ತಜ್ಞರು ಕೈಯಿಂದ ಎತ್ತಿ ಬಲು ಬಲು ಹಗುರ ಎಂದು ಉದ್ಗರಿಸಿದರು. ಒಡನೆ ವಿಜ್ಞಾನಿಯನ್ನ ಹೈದರಾಬಾದಿನಲ್ಲಿರುವ ತಮ್ಮ ನಿಜಾಂ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು. ಅಂದೇ ಜೊತೆಯಲ್ಲಿ ಕರೆದುಕೊಂಡು ಹೋದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳನ್ನ ತೋರಿಸಿದರು, ಕರೆದುಕೊಂಡು ಹೋದರು. ರೋಗಿಗಳನ್ನು ತೋರಿಸಿದರು. ಅಲ್ಲಿದ್ದವರಲ್ಲಿ ಹೆಚ್ಚಿನವರು ಮಕ್ಕಳು. ಅವರಲ್ಲಿ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು. ಅವರ ಕಾಲಿಗೆ ಸುಮಾರು 3 ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಿದರು. ಆ ಭಾರವಾದ ಕಾಲನ್ನು ಎತ್ತಿ ಇಟ್ಟು ನಡೆಯಲು ಅವರು ಬಲು ಕಷ್ಟಪಡುತ್ತಿದ್ದರು. ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಎಂದು ವೈದ್ಯರು ವಿಜ್ಞಾನಿಯನ್ನ ಪ್ರಶ್ನಿಸಿದರು. ರೋಗಿಗಳ ವೇದನೆ, ವೈದ್ಯನ ಕಳಕಳಿ ವಿಜ್ಞಾನಿಯ ಮನಕಲಕಿತ್ತು. ಜನರ ನೆರವಿಗೆ ಬಾರದ ವಿಜ್ಞಾನ ತಂತ್ರಜ್ಞಾನಕ್ಕೆ ಏನು ಅರ್ಥವಿದೆ ಎನ್ನಿಸಿತು. ಆ ಕ್ಷಣದಿಂದಲೇ ಅದರ ಬಗ್ಗೆ ಚಿಂತಿಸುತ್ತಾ ಹಿಂದಿರುಗಿದರು. ಸತತ 3 ವಾರಗಳ ಕಾಲ ಇದಕ್ಕಾಗಿ ಶ್ರಮಿಸಿದರು. ಹೊಸ ಕ್ಯಾಲಿಪರ್ ತಯಾರಿಸಿದರು. ಇದು ಕೇವಲ 300 ಗ್ರಾಂ ತೂಕ ಬಿತ್ತು. ತಯಾರಾದ ತಕ್ಷಣ ಲಘು ಬಗೆಯಿಂದ ನಿಜಾಂ ಆಸ್ಪತ್ರೆಗೆ ಒಯ್ದರು. ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು. ಅವನು ಹೆಜ್ಜೆ ಇಟ್ಟು ನಡೆದನು. ಅವನ ಕಣ್ಣಲ್ಲಿನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂತು. ವಿಜ್ಞಾನಿಯ ಆನಂದಕ್ಕೆ ಪಾರವೇ ಇರಲಿಲ್ಲ. ಇಂತಹ ಮಾನವೀಯತೆ ಮೆರೆದ ವಿಜ್ಞಾನಿ ಯಾರು ಗೊತ್ತೇ? ಅವರೇ ನಮ್ಮ ಹೆಮ್ಮೆಯ ರಾಷ್ಟ್ರಪತಿಯಾಗಿದ್ದ APJ ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ತಮಿಳುನಾಡಿನ ರಾಮೇಶ್ವರಂ ಎಂಬ ಹಳ್ಳಿಯಲ್ಲಿ ಜನಿಸಿದ ಕನಸುಗಾರ. ಬಾಲಕರಿದ್ದಾಗ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನ ವೀಕ್ಷಿಸುತ್ತಿದ್ದರು. ದಡದಲ್ಲಿದ್ದ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು. ಪಟನೆ ರೆಕ್ಕೆ ಬಡಿದು ಒಂದು ಕ್ಷಣ ಹಾಗೆ ತೇಲುತ್ತಿದ್ದವು, ಮತ್ತೆ ಹಾರುತ್ತಿದ್ದವು. ಇದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಎಂದು ಕನಸು ಕಾಣುತ್ತಿದ್ದರು. ಈ ಕನಸುಗಾರನೇ ಮುಂದೆ ಶ್ರೇಷ್ಠ ವಿಜ್ಞಾನಿಯಾದವರು. ರಾಕೆಟ್ ಹಾಗೂ ಕ್ಷಿಪಣಿ ಉಡಾವಣೆಯಲ್ಲಿ ಮಹತ್ವದ ಸಾಧನೆ ಮಾಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಗಗನದೆತ್ತರಕ್ಕೆ ಏರಿಸಿದರು. ದೇಶದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿ ಹುದ್ದೆಯನ್ನ ಅಲಂಕರಿಸಿದರು. ಅವರೇ ಕಲಾಂ ಅವರು. ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಮರ್ಕಯಾರ್, ತಾಯಿ ಆಶಿಯಂ. ಕಲಾಂ ಅವರು ತಮ್ಮ ಜೀವನದ ಅನುಭವಗಳನ್ನ ಅಗ್ನಿಯ ರೆಕ್ಕೆಗಳು ಎಂಬ ಆತ್ಮಕಥನದಲ್ಲಿ ದಾಖಲಿಸಿದ್ದಾರೆ. ಗುರು ಹಿರಿಯರು ಇವರಲ್ಲಿ ಕನಸುಗಳನ್ನ ಹಾಗೂ ಆತ್ಮವಿಶ್ವಾಸವನ್ನ ಬಾಲ್ಯದಲ್ಲಿ ತುಂಬುತ್ತಿದ್ದರು. ಆದ್ದರಿಂದ ಕಲಾಂ ಇಂದಿನ ಮಕ್ಕಳಿಗೆ ಕನಸು ಕಾಣಿರಿ ಎಂದು ಪ್ರೋತ್ಸಾಹಿಸುತ್ತಿದ್ದರು. ಇವರ ಸಾಧನೆಯನ್ನು ಗಮನಿಸಿ ಜಗತ್ತಿನ ಸುಮಾರು 20ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿದವು. ಭಾರತ ಸರ್ಕಾರ ಪದ್ಮಭೂಷಣ, ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು ದಿನಾಂಕ 27/7/2015 ವಿಧಿವಶರಾದರು. ಅವರೇ ನಮ್ಮ ಕನಸುಗಾರ ಕಲಾಂ. ಕನಸುಗಳೇ ಆಲೋಚನೆಗಳು,
ಕೃತಿ ಆಲೋಚನೆಗಳ ಫಲ ಅನ್ನುವಂತಹ ವಿಚಾರವನ್ನು ತಿಳಿಸಿಕೊಟ್ಟಂತವರು ಡಾಕ್ಟರ್ ಅಬ್ದುಲ್ ಕಲಾಂ ದೇವರು. ಅಬ್ದುಲ್ ಕಲಾಂ ಮಹಾನ್ ಜ್ಞಾನಿ, ವಿಚಾರವಂತ, ಸರಳ ಸಜ್ಜನಿಕೆಯ ವ್ಯಕ್ತಿ ಇದ್ದಂತ ನೋಡಿ ಮಕ್ಕಳು. ಕಲಾಂ ಅವರು ಬಾಲ್ಯದಲ್ಲಿ ಸಖತ್ತು ಬಡತನದಲ್ಲಿ ಹುಟ್ಟಿ ಒಂದು ಮಾತನ್ನ ಹೇಳ್ತಾರೆ, ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಏನಾದ್ರು ಸತ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ. ಬಡತನದಲ್ಲಿ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡಿ ಹೋಗುವಂಥದ್ದು ನಮ್ಮೆಲ್ಲರ ಕೆಲಸ ಆಗ್ಬೇಕು ಅನ್ನುವಂಥ ಮಾತನ್ನು ತಿಳಿಸ್ಕೊಟ್ಟಂತ ಇವರು ನ್ಯೂಸ್ ಪೇಪರ್ ಅನ್ನ ಹಾಕಿ ಜೀವನ ಮಾಡಿದಂಥವ್ರು. ಬಾಲ್ಯದಲ್ಲಿ ಕಷ್ಟಪಟ್ಟು ಓದಿದ್ರು, ಮುಂದೆ ತಂತ್ರಜ್ಞಾನದ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಬಹಳ ಕಷ್ಟಪಟ್ಟರು. ತನ್ನ ಸಹೋದರಿಯ ಸಹಾಯದಿಂದ ಅದನ್ನು ಪಡ್ಕೊಂಡಾದ್ಮೇಲೆ ಅವರು ತಂತ್ರಜ್ಞಾನದ ವ್ಯವಸ್ಥೆಯಲ್ಲಿ ಸೇರ್ಪಡೆಗೊಂಡರು. ಮದ್ರಾಸ್ ಮುಂಬೈಗಳಲ್ಲಿ ಅವಕಾಶ ಸಿಕ್ತು. ಆ ಅವಕಾಶಕ್ಕೆ ಮುಂದೆ ಬಂದರು, ಫಲ ಸಿಕ್ತು, ಹೋರಾಟವನ್ನು ಮಾಡಿದ್ರು, ಸತತ ಪ್ರಯತ್ನ ಮಾಡಿದ್ರು. ಅವರು SLV ರಾಕೆಟ್ ಉಡಾವಣೆಯಲ್ಲಿ, ಉಪಗ್ರಹ ಉಡಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಮೊದಲು ಉಡಾವಣೆ ಮಾಡಿದಂಥದ್ದು 300 ಅಡಿ ಅಂತರ ಹೋಗಿ ಸ್ಫೋಟ ಕೊಟ್ಟರು. ಆದ್ರೆ ಅವರು ಅಲ್ಲಿ ಕುಗ್ಲಿಲ್ಲ, ಹೆದರ್ಲಿಲ್ಲ, ಮತ್ತೆ ಸತತ ಪ್ರಯತ್ನ ಮಾಡಿ ಆ ಅಗ್ನಿ ಕ್ಷಿಪಣಿ ರಾಕೆಟ್ ಅನ್ನು ಉಡಾವಣೆ ಮಾಡಿದ್ರು. ಉಡಾವಣೆ ಮಾಡಿದ ಮೇಲೆ ರೋಹಿಣಿ ಆ ಉಡಾವಣೆ ಮಾಡಿದ ಮೇಲೆ ಅದು ಗಗನದೆತ್ತರಕ್ಕೆ ಹಾರಿತು. ಇಡೀ ಪ್ರಪಂಚವೇ ನಮ್ಮ ಭಾರತವನ್ನ ಗುರುತಿಸಿ ನೋಡುವಂತೆ ಮಾಡಿದ್ರು. ಅವತ್ತಿನ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಇವರನ್ನ ಬಹಳ ಗೌರವದಿಂದ ಗೌರವಿಸಿದ್ರು, ಅಭಿನಂದಿಸಿದ್ರು, ವಂಚಿಸಿದ್ರು. ಅವರೇ ನಮ್ಮ ನಿಮ್ಮೆಲ್ಲರ ಕಲಾಂ, ಅಬ್ದುಲ್ ಕಲಾಂ. ಅಹ್ಲುವಾಲಿಯ ವಿಶೇಷತೆಯನ್ನು ಪಡ್ಕೊಂಡಂಥವ್ರು ನಮ್ಮ ಕಲಾಂಜಿ ಅವರು. ನೋಡೋಣ ಬನ್ನಿ. ಅವರೊಬ್ರು ಪ್ರಸಿದ್ಧ ಮೂಲ ತಜ್ಞರು. ಒಂದು ಸಾರಿ ಇವರ ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟಿದ್ರು. ಯಾರೋ ಮೂಲ ತಜ್ಞರು, ನಮ್ಮ ವಿಜ್ಞಾನಿಗಳ ಕಲಾಂಜಿ ಅವರ ಒಂದು ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು. ವಿಜ್ಞಾನಿಗಳು ತನ್ನ ಪ್ರಯೋಗಾಲಯದಲ್ಲಿದ್ದಂಥ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು. ಇದ್ರ ವಿಚಾರ ಏನು, ಇದ್ರ ಮಹತ್ವ ಏನು ಅನ್ನುವಂಥದ್ದನ್ನ ಅವರು ತೋರಿಸ್ತಾ ಬಂದರು. ಯಾರು? ವಿಜ್ಞಾನಿಗಳು ತೋರಿಸ್ತಾ ಬಂದಾಗ ತಾನು ತಯಾರಿಸಿದ ಹಗುರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸಿದರು. ಯಾರು? ನಮ್ಮ ಕಲಾಂಜಿಯವರು. ಅದನ್ನು ಮೂಳೆ ತಜ್ಞರು ಕೈಯಿಂದ ಎತ್ತಿ ಇದು ಬಲು ಅದು ಹಗುರ ಎಂದು ಉದ್ಗರಿಸಿದರು, ಮಾತಾಡಿದರು. ಬಹಳ ಹಗುರವಾಗಿದೆಯಲ್ಲ ಅಂತ ಹೇಳಿ ಒಡನೆ ವಿಜ್ಞಾನಿಯನ್ನ ಹೈದರಾಬಾದ್ನಲ್ಲಿರುವ ತಮ್ಮ ನಿಜಾಮ್ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡ್ರು. ನೋಡಿ, ಒಂದ್ಸಾರಿ ಮೂಳೆ ತಜ್ಞರು ನಮ್ಮ ಅಬ್ದುಲ್ ಕಲಾಂಜಿ ಅವರ ಪ್ರಯೋಗಾಲಯಕ್ಕೆ ಬಂದ್ರು. ಬಂದು ನೋಡಿ ಅಲ್ಲಿ ಇದ್ದಂತ ವಸ್ತುಗಳ ಬಗ್ಗೆ ತಿಳ್ಕೊಂಡಾದ್ಮೇಲೆ ಮೂಳೆ ತಜ್ಞರು ಕೈಯಿಂದ ಒಂದು ವಸ್ತುವನ್ನು ಎತ್ತಿ ನೋಡಿದ್ರು. ಅದು ತುಂಬಾ ಹಗುರವಾಗಿತ್ತು. ಇದ್ರ ಬಗ್ಗೆ ವಿಚಾರಿಸಿದ್ರು. ಆಗ ಕಲಾಂಜಿ ಅವರು ಹಗುರವಾದ ವಸ್ತುವಿನ ಬಗ್ಗೆ ಎಲ್ಲ ವಿಷಯವನ್ನು ತಿಳಿಸ್ಕೊಟ್ರು. ತದನಂತರ ಆ ವಿಜ್ಞಾನಿಯನ್ನ, ಕಲಾಂಜಿ ಅವರನ್ನ ನಮ್ಮ ಮೂಳೆ ತಜ್ಞರು ನಿಜಾಮ್ ಆಸ್ಪತ್ರೆಗೆ, ಹೈದರಾಬಾದ್ನಲ್ಲಿರ್ತಕ್ಕಂಥ ನಿಜಾಮ್ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡ್ರು. ಸರಿ ಆಯ್ತು ಅಂತೇಳಿ ಒಪ್ಕೊಂಡು ಅವರು ಒಂದೇ ಜೊತೆಯಲ್ಲಿ ಕರ್ಕೊಂಡು ಹೋದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಂತ ರೋಗಿಗಳನ್ನ ತೋರಿಸಿದ್ರು. ಅಲ್ಲಿದ್ದವರಲ್ಲಿ ಹೆಚ್ಚಿನವರು ಮಕ್ಕಳು, ಕೈಕಾಲುಗಳ ಊನಗಳಾಗಿರ್ತಕ್ಕಂತಹ,
ತೊಂದರೆಗಳಿಂದ ತುಂಬಿರ್ತಕ್ಕಂತಹ ಜನರು, ಮಕ್ಕಳು ಹೆಚ್ಚಿದ್ರು. ಅಂಗವೈಕಲ್ಯದಿಂದ ಬಳಲ್ತಾ ಇದ್ರು. ಅವರಲ್ಲಿ ಕೆಲವರು ಬೇರೆ ಬೇರೆ ಕಾರಣಗಳಿಂದ ನ್ಯೂನತೆಗಳೇ ಒಳಪಟ್ಟಿದ್ರು. ಯಾರೋ ನಿಜಾಮ್ ಆಸ್ಪತ್ರೆ. ಅವರ ಕಾಲಿಗೆ ಸುಮಾರು 3 ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅನ್ನ ಅಳವಡಿಸಿದ್ರು. ಎಲ್ಲಿ? ಅಲ್ಲಿ ನಿಜಾಮ್ ಆಸ್ಪತ್ರೆ. 3 ಕಿಲೋಗ್ರಾಂ ತೂಕದ ಕ್ಯಾಲಿಪರ್ ಅಂತಂದ್ರೆ ಕೈಕಾಲುಗಳಿಗೆ ಜೋಡಿಸುವಂತ ಒಂದು ಕೃತಕವಾದಂತಹ ಸಾಧನ. ಕೈಕಾಲುಗಳು ಸಪೋರ್ಟ್ ಇರಲಿ ಅಂತ ಹೇಳಿ ಜೋಡಿಸುವಂತ ಒಂದು ಕೃತಕವಾದಂತಹ ಒಂದು ಸಾಧನವನ್ನ 3 ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅನ್ನು ಅಳವಡಿಸಿದ್ರು ಮಕ್ಕಳಿಗೆ, ಕಾಲು ಕೈಗಳಿಗೆ. ಆ ಭಾರವಾದ ಕಾಲನ್ನು ಇಟ್ಟು ನಡೆಯಲು ಅವರು ಮಕ್ಕಳು ಬಹಳ ಕಷ್ಟಪಡ್ತಿದ್ರು. ಕೈಗೆ ಆಡಿಸೋದಕ್ಕೆ ಕಷ್ಟ ಆಗ್ತಿತ್ತು. ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಎಂದು ವೈದ್ಯರು ವಿಜ್ಞಾನಿಯನ್ನ ಪ್ರಶ್ನಿಸಿದರು. 3 ಕಿಲೋಗ್ರಾಂ ತೂಕದ ಈ ಲೋಹವನ್ನು ಎತ್ಕೊಂಡು ಅವರು ನಡೆದಾಡೋದು, ಎತ್ಕೊಂಡು ಓಡೋದು ಕಷ್ಟ ಆಗುತ್ತೆ. ಅದಕ್ಕೆ ಇವರ ಕಷ್ಟವನ್ನ ನಿವಾರಣೆ ಮಾಡೋದು ನಿಮ್ಮಿಂದ ಸಾಧ್ಯ ಆಗದಿಲ್ವೇ ಕಲಾಂ ಅವರೇ ಅಂತೇಳಿ ಅವರ ಮೂಳೆ ಡಾಕ್ಟರು, ಫಿಸಿಷಿಯನ್ ಕೇಳಿದ್ರು. ಅದಕ್ಕೆ ಆ ಕಲಾಂಜಿ ಅವರು ನೋಡಿದ್ರು. ರೋಗಿಗಳ ವೇದನೆ ನೋಡಿ ಅವರ ಮನಸ್ಸಲ್ಲಿ ಬಹಳ ದುಃಖ ಆಯ್ತು. ಮನಸ್ಸು ಕಲಕ್ಬಿಡ್ತು. ಅಪ್ಪ, ಎಷ್ಟು ಕಷ್ಟಪಡ್ತಾರೆ ಈ ಮಕ್ಕಳೆಲ್ಲ, ಈ ರೋಗಿಗಳೆಲ್ಲ ಅಂತೇಳಿ ಯೋಚಿಸಿದ್ರು. ಜನರನ್ನು ನೆರವಿಗೆ ಬಾರದಂತ ವಿಜ್ಞಾನ ತಂತ್ರಜ್ಞಾನಕ್ಕೆ ಏನು ಅರ್ಥವಿದೆ ಅಂತೇಳಿ ಅವ್ರ ಮನಸ್ಸಲ್ಲಿ ಅನ್ನಿಸ್ತು. ನಾವಿಷ್ಟು ಕಷ್ಟಪಟ್ಟು ಓದೋದು, ಆದ್ರೂ ಇವತ್ತು ಈ ಮಕ್ಕಳ ಜನರ ಪಾಲಿಗೆ ನಾವು ಸ್ಪಂದಿಸ್ತಿಲ್ವಲ್ಲ ಅನ್ನಿಸ್ತು. ಸತತ 3 ವಾರಗಳ ಕಾಲ ಇದಕ್ಕಾಗಿ ಶ್ರಮ ಪಟ್ಟರು, ಹೋರಾಟವನ್ನು ಮಾಡಿದ್ರು, ಪ್ರಯತ್ನ ಪಟ್ಟರು. ಕಲಾಂಜಿ ಅವರು ಹೊಸ ಕ್ಯಾಲಿಪರ್ನ ತಯಾರಿಸಿದ್ರು. ಇದು ಕೇವಲ 300 ಗ್ರಾಂ ತೂಕವಿತ್ತು. 300 ಗ್ರಾಂ ತೂಕವಿತ್ತು. ಮೊದಲು 3 ಕೆಜಿ ಅಷ್ಟು ಇತ್ತು. ಆದ್ರೆ ಈ ತಯಾರಿಸಿದ ಒಂದು ಕ್ಯಾಲಿಪರ್ ಕೇವಲ 300 ಗ್ರಾಂ ಮಾತ್ರ ತೂಕವಿತ್ತು. ಅದನ್ನು ತಯಾರಿಸಿದ ತಕ್ಷಣ ಅದು ಲಘು ಬಗೆಯಿಂದ ಬಹಳ ಶೀಘ್ರವಾಗಿ ಕಲಾಂಜಿ ಅವರು ನಿಜಾಮ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ರು. ನಿಜಾಮ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋದ ತಕ್ಷಣ ವೈದ್ಯರು ಅದನ್ನ ಪರೀಕ್ಷೆ ಮಾಡಿ ಒಬ್ಬ ಹುಡುಗನಿಗೆ ಅಳವಡಿಸಿದಂತ ತಕ್ಷಣ ಹುಡುಗ ನಿಧಾನವಾಗಿ ಹೆಜ್ಜೆ ಇಡ್ತಾ ಬಹಳ ಆನಂದವಾಗಿ ನಡೀತಾ ಬಂದ. ಇದನ್ನ ನೋಡಿದ ತಕ್ಷಣ ಅವರ ಕಣ್ಣುಗಳಲ್ಲಿನ ಆನಂದ ವೈದ್ಯರ ಹೃದಯ ತುಂಬಿ ಬಂತು. ಅಬ್ಬಾ, ಈ ಅಂಗವೈಕಲ್ಯದಿಂದ ಬಳಲಿದಂತಹ ವ್ಯಕ್ತಿಗಳು ಅವರ ಮುಖದಲ್ಲಿ ಬರುವಂತಹ ಆನಂದವನ್ನು ಕಂಡು ಅವರ ಹೃದಯ ತುಂಬಿ ಬಂತು. ಆಗ ನಮ್ಮ ಕಲಾಂಜಿ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಸಂತೋಷದಿಂದ ನಲಿದಾಡಿದ್ರು. ನಾನು ಓದಿದ್ದಕ್ಕೆ ಸಾರ್ಥಕವಾಯ್ತು ಅಂತ ಹೇಳಿ ಇಂಥ ಮಾನವೀಯತೆ ಮೆರೆದಂತಹ ವಿಜ್ಞಾನಿ ಯಾರು ಗೊತ್ತಾ? ಅವರೇ ನಮ್ಮ ಕಲಾಂಜಿ, ರಾಷ್ಟ್ರಪತಿಯಾಗಿದ್ದಂತಹ APJ ಅಬ್ದುಲ್ ಕಲಾಂಜಿ ಅವರು. APJ ಅಬ್ದುಲ್ ಕಲಾಂಜಿ ಅವರು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಎಂಬ ಹಳ್ಳಿಯಲ್ಲಿ ಜನಿಸಿದಂಥವರು. ಅವರು ರಾಮೇಶ್ವರಂ ಇರ್ತಕ್ಕಂಥದ್ದು ಕಡಲ ತೀರದ ಹತ್ರ, ಸಮುದ್ರದ ತೀರದಲ್ಲಿ. ಇವರು ಬಾಲ್ಯದಲ್ಲಿ ಬಹಳ ಕಷ್ಟಪಟ್ಟು ಜೀವನವನ್ನ ಸಾಗಿಸ್ತಾ ಇದ್ದಂಥವ್ರು. ಸಮಯ ಸಿಕ್ಕಾಗಲೆಲ್ಲ ಆ ಕಡಲ ತೀರದಲ್ಲಿ ಕುಳಿತು ಅಲ್ಲಿನ ಪರಿಸರವನ್ನು ವೀಕ್ಷಣೆ ಮಾಡ್ತಾ ಇದ್ರು. ದಡದಲ್ಲಿ ಇದ್ದ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು, ಕುಣಿತಾ ಇದ್ವು, ಪಟನೆ ರೆಕ್ಕೆ ಬಡಿತಿದ್ವು. ಯಾವೋ ಪಕ್ಷಿಗಳು. ನೋಡಿ ಮಕ್ಕಳ, ಇಲ್ಲಿ ಒಂದು ಪದ ಇದೆ, ಪಟನೆ. ಪಟ ನೋಡಿ, ಏನೋ ಒಂದು ಸೌಂಡ್ ಬರುತ್ತೆ. ನಮ್ ತೋಟದಲ್ಲಿ ಬಿದಿರು ಮಳೆ ಬೆಂಕಿ ಇಟ್ಟು ಅವು ಪಟ ದಗ ಪಟ ಸಿಡ್ತಾ ಇದ್ವು, ದಗ ಹತ್ಕೊಂಡು. ನೋಡಿ ಹೇಳ್ತಾರೆ, ಪಟ ಅನ್ನುವಂಥದ್ದು ಇಲ್ಲಿರುವಂಥದ್ದು ಅನುಕರಣ ಅವ್ಯಯ. ಕಿವಿಗೆ ಕೇಳಿಸುವಂತೆ ಭಾಸವಾಗುವಂತಹ ಒಂದು ಧ್ವನಿ ವಿಶೇಷಣವನ್ನ ನಾವು ಅನುಕರಣ ಅವ್ಯಯ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳ? ಅನುಕರಣ ಅವ್ಯಯ. ಪಟನೆ ರೆಕ್ಕೆ ಬಡಿದು
ಒಂದು ಕ್ಷಣ ಹಾಗೆ ತೇಲ್ತಾ ಇದ್ವು ಆಕಾಶದಲ್ಲಿ. ಈ ಪಕ್ಷಿಗಳು ಈ ಕಲರವನ್ನು ಮಾಡ್ತಾ, ಹಾಡ್ತಾ, ಕುಣಿತಾ, ರೆಕ್ಕೆಗಳನ್ನು ಬಡಿತಾ ಆಡ್ತಿದ್ದನ್ನೆಲ್ಲ ಕಂಡು ಯಾರು ನಮ್ಮ ಕಲಾಂಜಿ ಅವರು ನೋಡಿದ್ರು. ಅವು ಮೇಲೆ ಕಾರ್ತಿದ್ವು, ಮತ್ತೆ ಇಳಿತಾ ಇದ್ವು, ಆಡ್ತಿದ್ವು, ಇಳಿತಿದ್ವು. ಇದನ್ನೆಲ್ಲ ನೋಡಿ ಇವ್ರಿಗೊಂದು ಅನ್ನಿಸ್ತು, ನಾನು ಇವುಗಳಂತೆ ಆಕಾಶದಲ್ಲಿ ಹಾರಬೇಕು, ನಲಿಬೇಕು, ಕುಣಿಬೇಕು ಅಂತೇಳಿ ಮನ್ಸಾಯ್ತು. ಸಂತೋಷದಿಂದ ಅವರು ಅದನ್ನೆಲ್ಲ ಕಂಡು ಮರುಗಿದ್ರು, ನಲಿದ್ರು, ಕುಣಿದ್ರು, ಆನಂದ ಪಟ್ಟರು. ನಾನು ಮುಂದೊಂದು ದಿವಸ ಇವುಗಳಂತೆ ಹಾರಾಡ್ತೇನೆ ಅಂತೇಳಿ ಅದರ ಕನಸನ್ನ ಕಂಡು ನಾನು ಹೋರಾಟವನ್ನು ಮಾಡೇ ಮಾಡ್ತೀನಿ ಅಂತೇಳಿ ಅವರು ಮುಂದೆ ಬಂದರು. ಅವರೇ ಮುಂದೆ ಒಬ್ಬ ಶ್ರೇಷ್ಠ ವಿಜ್ಞಾನಿ ಆದರು. ರಾಕೆಟ್ ಹಾಗೂ ಕ್ಷಿಪಣಿ ಉಡಾವಣೆಯಲ್ಲಿ ಮಹತ್ವದ ಸಾಧನೆ ಮಾಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನ ಗಗನದೆತ್ತರಕ್ಕೆ ಏರಿಸಿದಂಥವರು ಅವರೇ ನಮ್ಮ ಕಲಾಂಜಿ ಅವರು. ನೋಡಿ, ವಿಜ್ಞಾನಿ ಆದ್ರು, ಮಕ್ಕಳ ಪ್ರಿಯರಾದರು, ಎಲ್ಲರಿಗೆ ಬೇಕಾದಂತವರಾದರು. ಇವರ ಸಾಧನೆಯನ್ನು ಕುರಿತಂತಹ ವಾಜಪೇಯಿಯವರು ಇವರನ್ನ ರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣವನ್ನ ಮಾಡಿದ್ರು, ಅವ್ರನ್ನ ಆಯ್ಕೆ ಮಾಡಿದ್ರು. ಸರ್ವಾನುಮತದಿಂದ ಇವರ ಹೆಸರು ಆ ಹುದ್ದೆಗೆ ಸೆಲೆಕ್ಟ್ ಆಯ್ತು. ನೋಡಿ, ರಾಜಕೀಯ ಗಂಧವೇ ಗೊತ್ತಿಲ್ಲ, ರಾಜಕೀಯ ನಿಪುಣನಲ್ಲ, ರಾಜಕೀಯಕ್ಕೋಸ್ಕರ ಹೋರಾಟ ಮಾಡಿದಂಥವರಲ್ಲ, ಅದರಲ್ಲಿ ಸೇವೆಯನ್ನು ಮಾಡಿದಂಥವರಲ್ಲ, ಇವರು ವಿಜ್ಞಾನಿಯಾಗಿ ಇದ್ದಂಥವರನ್ನ ಇವರ ವಿದ್ವತ್ತನ್ನ ಕಂಡು ನಮ್ಮ ಭಾರತದ ರಕ್ಷಣಾ ಇಲಾಖೆಗೆ ಇವರನ್ನ ಸೇರಿಸ್ಕೊಂಡ್ರು. ರಕ್ಷಣಾ ಇಲಾಖೆಯಲ್ಲಿ ಇವರು ಅಪಾರವಾಗಿರ್ತಕ್ಕಂಥ ಸೇವೆಯನ್ನ ಮಾಡಿದ್ರು. ಇದನ್ನೆಲ್ಲ ಕಂಡಂತಹ ಅವತ್ತಿನ ಪ್ರಧಾನಮಂತ್ರಿಗಳು ಇವರನ್ನ ರಾಷ್ಟ್ರಪತಿ ಹುದ್ದೆಗೆ ನಾಮಕರಣ ಮಾಡಿದ್ರು. ಆ ಹುದ್ದೆ ಇವರನ್ನ ಅಲಂಕರಿಸಿ ಬಂತು. ಅವರು ರಾಷ್ಟ್ರಪತಿಗಳಾಗಿದ್ದಂತಹ ಸಂದರ್ಭದಲ್ಲಿ ಹಲವಾರು ರಾಷ್ಟ್ರಗಳಿಗೆ ಹೋಗಿ ಪ್ರವಾಸವನ್ನು ಮಾಡಿ ಅಲ್ಲಿ ಇದ್ದಂತ ಸ್ಥಿತಿಗತಿಗಳನ್ನು ಗಮನಿಸಿಕೊಂಡು ನಮ್ಮ ದೇಶದ ರಕ್ಷಣೆ, ನಮ್ಮ ದೇಶವನ್ನ ಯಾವ ರೀತಿ ಮುನ್ನಡೆಸಬೇಕು ಅನ್ನುವಂಥದ್ದನ್ನೆಲ್ಲ ಅವರು ಆರಿಸ್ಕೊಂಡ್ಬಂದ್ರು. ಅವುಗಳನ್ನೆಲ್ಲ ಇಲ್ಲಿ ಅಳವಡಿಸ್ತಾ ಹೋದ್ರು. ನಮ್ಮ ದೇಶ ರಕ್ಷಣಾ ವ್ಯವಸ್ಥೆಯಲ್ಲಿ ಒಂದು ಮುಂದೆ ವ್ಯವಸ್ಥೆಯಲ್ಲಿ ಮುಂದೆ ಬಂತು. ರಾಕೆಟ್ ಮತ್ತು ಕ್ಷಿಪಣಿಯಲ್ಲಿ ಇಡೀ ದೇಶವೇ ಕೊಂಡಾಡ್ತು, ಪ್ರಪಂಚವೇ ನಮ್ಮ ದೇಶದ ಕಡೆ ತಿರುಗಿ ನೋಡ್ತು. ಮೊದಲು ಏನೂ ಇಲ್ಲದಂತ ದೇಶ ಅನ್ನುವಂಥ ಸ್ಥಿತಿಯಲ್ಲಿದ್ದಾಗ ನಮ್ಮ ಕಲಾಂಜಿಯವರ ಒಂದು ಸೇವೆಯಿಂದ ಇಡೀ ಪ್ರಪಂಚವೇ, ಅದರಲ್ಲೂ ಅಮೆರಿಕದಂತ ದೊಡ್ಡ ರಾಷ್ಟ್ರ ನಮ್ಮ ದೇಶವನ್ನು ಗುರುತಿಸ್ತು, ಅಭಿಮಾನಿಸ್ತು, ಸ್ನೇಹವನ್ನು ಗಳಿಸ್ತು. ಅದಕ್ಕೆಲ್ಲ ಕಾರಣೀಭೂತರಾದಂಥವ್ರೆ ನಮ್ಮ ಅಬ್ದುಲ್ ಕಲಾಂಜಿ ಅವರು. ಅವರ ತಂದೆ ಜೈನುಲ್ ಅಬ್ದೀನ್ ಮರಕಯಾರ್ ಅವರು, ತಂದೆ ಆಶಿಯಂ ಅವರು. ಇವರು ತಮ್ಮ ಜೀವನದ ಅನುಭವಗಳನ್ನ ಅಗ್ನಿಯ ರೆಕ್ಕೆಗಳು ಎಂಬ ಆತ್ಮಕಥನದಲ್ಲಿ ದಾಖಲಿಸ್ತಾ ಬಂದ್ರು. ಯಾರು? ಕಲಾಂಜಿ ಅವರು. ಅವರೊಬ್ರು ರಾಷ್ಟ್ರಪತಿ ಆಗಿದ್ರು ಕೂಡ ಸರಳ ಸಜ್ಜರಿಕೆಯಿಂದ ಜೀವನ ನಡೆಸ್ತಂಥವ್ರು. ಹಿತಮಿತವಾದಂತಹ ಬಟ್ಟೆಗಳನ್ನು ಧರಿಸ್ಕೊಂಡು ಇದ್ದಂಥವ್ರು. ಒಂದು ನೋಡಿ, ಅವ್ರಿಗೀಗ ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳು ಆದಂತ ಸಂದರ್ಭದಲ್ಲಿ ಅವ್ರಿಗೆಲ್ಲನ ರಾಜಭವನಗಳಲ್ಲಿ ಬಹಳ ಅದ್ದೂರಿಯ ಒಂದು ಸೌಕರ್ಯ ಇರುತ್ತೆ. ಆದ್ರೆ ಅವ್ರು ಹೇಳಿದ್ರು, ಬೇಡ, ನನಗೆ ಇಷ್ಟೊಂದು ಯಾಕೆ, ನನ್ಗೊಂದು ಕೊಠಡಿ ಸಾಕು, ನನ್ಗೊಂದು ಕೊಠಡಿ ಸಾಕು ಅಂತೇಳಿ ಆ ಕೊಠಡಿಯಲ್ಲಿ ಸರಳವಾದಂತ ಜೀವನ ನಡೆಸಿದಂಥವ್ರು, ಮದುವೆಯೇ ಆಗದಂಥವ್ರು. ಗೊತ್ತಿರ್ಲಿ ಮಕ್ಕಳ, ಎಲ್ಲರಿಂದ ಪ್ರೀತಿಗೆ ಪಾತ್ರ ಆದಂಥವ್ರು ನಮ್ಮ ಕಲಾಂಜಿ ಅವರು. ಸದ್ಭಾವದಿಂದ ತುಂಬಿರ್ತಕ್ಕಂಥವ್ರು. ಅವರು ಬೇಸರಿಕೆ ಆದ್ರೆ ಹಲವಾರು ಪುಸ್ತಕಗಳನ್ನ ಓದ್ತಿದ್ರು, ವೀಣೆಯನ್ನು ನುಡಿಸ್ತಾ ಇದ್ರು, ಹಾಡ್ತಿದ್ರು, ಸಂಗೀತಕ್ಕೆ ಮನಸೋಲ್ತಿದ್ರು. ಹೀಗಿದ್ದಂಥವ್ರು ನಮ್ಮ ಕಲಾಂಜಿ ಅವರು. ಗುರು ಹಿರಿಯರು ಇವರಲ್ಲಿ ಕನಸುಗಳನ್ನ ಹಾಗೂ ಆತ್ಮವಿಶ್ವಾಸವನ್ನ ತುಂಬಿದಂಥವ್ರು. ಬಾಲ್ಯದಲ್ಲಿಯೇ ಇವರು ಮಕ್ಕಳನ್ನ ಪ್ರೀತಿಸಿದಂಥವ್ರು. ರಾಷ್ಟ್ರಪತಿ ಆಗಿದ್ರು ಕೂಡ ಬಿಡುವಿನ ಸಮಯದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿಚಾರವಂತಿಕೆಯನ್ನ ಮೂಡಿಸಿದಂಥವ್ರು. ಎಲ್ಲರೂ ಕೂಡ ಸದ್ಭಾವದಿಂದ ಬೆಳೀರಿ, ಕನಸನ್ನ ಕಾಣಿ ಅಂತೇಳಿ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನ ತುಂಬಿದಂಥವ್ರು
ನಮ್ಮ ಕಲಾಂ ದೇವರು. ಆದ್ದರಿಂದ ಕಲಾಂ ಇಂದಿನ ಮಕ್ಕಳಿಗೆ ಕನಸು ಕಾಣ್ರಿ ಎಂದು ಪ್ರೋತ್ಸಾಹಿಸ್ತಿದ್ರು. ಯಾಕಂದ್ರೆ ನೀವು ಕನಸು ಕಾಣ್ತಾ ಹೋದ್ರೆ ಮುಂದೆ ಆ ಕನಸನ್ನ ನೆನಸು ಮಾಡ್ಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಸತತ ಪ್ರಯತ್ನ ಪಡಿ ಅನ್ನುವಂತ ವಿಚಾರಗಳನ್ನ ಹೇಳ್ತಾ ಇದ್ರು. ಇವರ ಸಾಧನೆಯನ್ನು ಗಮನಿಸಿ ಜಗತ್ತಿನ ಸುಮಾರು 20ಕ್ಕೂ ಹೆಚ್ಚು ರಾಷ್ಟ್ರಗಳು ಇವರನ್ನು ಗೌರವಿಸಿದ್ದು, ಹಲವಾರು ವಿಶ್ವವಿದ್ಯಾಲಯಗಳು ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಸನ್ಮಾನಿಸಿದ್ವು. ನಮ್ಮ ಭಾರತ ಸರ್ಕಾರ ಇವರ ಸೇವೆಯನ್ನ ಕುರಿತು ಪದ್ಮಭೂಷಣ, ಪದ್ಮ ವಿಭೂಷಣ ಹಾಗೂ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಅಂತ ಮಹಾನ್ ಒಬ್ಬ ಸಾಧಕರು, ನಿಮ್ಮೆಲ್ಲರ ನೆಚ್ಚಿನ ರಾಷ್ಟ್ರಪತಿಯವರು, ವಿಜ್ಞಾನಿಯವರು, ವಿಚಾರವಂತರು, ಜ್ಞಾನಿಯವರು, ಸರಳ ಸಜ್ಜನಿಕೆ ವ್ಯಕ್ತಿ ಅವರೇ ನಮ್ಮ ಕಲಾಂಜಿಯವರು. ಇವರು ರಾಷ್ಟ್ರಪತಿ ಹುದ್ದೆಯಿಂದ ನಿರ್ಗಮಿಸಿದ ಮೇಲೆ ಎಲ್ಲರ ಜೊತೆಯಲ್ಲೂ ಕೂಡ ಆತ್ಮೀಯವಾಗಿ ಬೆಳೆದಂತವರು. ನೋಡಿ, ರಾಷ್ಟ್ರಪತಿ ಆದ್ರೂ ಕೂಡ ಅವರ ರಕ್ಷಣಾ ವಿಚಾರ ಬಹಳ ಇರುತ್ತೆ. ಆದ್ರೆ ಅವರ ಹಿಂದೆ ಮುಂದಿದ್ದಂತಹ ಆ ರಕ್ಷಕರನ್ನ ನೀವು ಯಾರನ್ನು ತಡಿಬೇಡಿ, ನಾನು ಜನರ ಮಧ್ಯದಲ್ಲಿ ಇರಬೇಕು ಅನ್ನೋ ಆಸೆ, ಹೆದರಬೇಡಿ, ನನಗೇನು ಆಗೋದಿಲ್ಲ, ನಾನು ಅವರನ್ನ ಪ್ರೀತಿಸ್ತೀನಿ, ಜನರು ನನ್ನನ್ನ ಪ್ರೀತಿಸ್ತಾರೆ ಅನ್ನುವಂತ ಮನಸ್ಸಿನ ಭಾವನೆಯನ್ನ ತಿಳಿಸ್ಕೊಟ್ಟಂತವ್ರು ನಮ್ಮ ಕಲಾಂಜಿಯವರು. ಅವರು ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ 27/7/2015 ವಿಧಿ ಬಯಸರಾದ. ಆದ್ರೆ ಅವರು ಕೊಟ್ಟಂತಹ ಚಿಂತನೆಗಳು, ಮಾರ್ಗದರ್ಶನಗಳು, ಆದರ್ಶಗಳು ನಮ್ಮನ್ನೆಲ್ಲ ಇವತ್ತು ಅವರ ದಾರಿಯಲ್ಲಿ ನಡೆಯೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಕನಸುಗಳು ಕಾಣಿ, ಕನಸುಗಳೇ ನಿಮ್ಮ ಆಲೋಚನೆಗಳು, ನೀವೇಗ ಯೋಚಿಸ್ತೀರಾ ಹಾಗೆ ನಿಮ್ ಕನಸುಗಳು ಬೀಳ್ತವೆ, ಕೃತಿ ಆಲೋಚನೆಗಳ ಫಲವಾಗಿರ್ತವೆ ಅನ್ನುವಂತ ವಿಚಾರವನ್ನ ತಿಳಿಸ್ಕೊಟ್ಟಂತವ್ರು ಅವರೇ ನಮ್ಮ ಕಲಾಂಜಿಯವರು. ನೋಡಮ್ಮ ನಿಮ್ಮ ಮಕ್ಕಳ, ಇಲ್ಲಿವರೆಗೂ ಅವರು ವಿಚಾರ ತಿಳಿಸ್ಕೊಟ್ಟೆ. ಈಗ ಈ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ. ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು? ಮೂಳೆ ತಜ್ಞರು, ಪ್ರಸಿದ್ಧ ಮೂಳೆ ತಜ್ಞರು. ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು? ಹೈದರಾಬಾದಿನ ನಿಜಾಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು? ಆಸ್ಪತ್ರೆಯಲ್ಲಿದ್ದಂತಹ ರೋಗಿಗಳಿಗೆ ಕೆಲವರಿಗೆ ನ್ಯೂನ್ಯತೆಗಳಿಂದ ಅವರ ಕಾಲಗಳು ಬೇರೆ ಬೇರೆ ಕಾಲಗಳಿಂದ ಬೇರೆ ಬೇರೆ ಕಾರಣಗಳಿಂದ ಅವರ ಕಾಲುಗಳಿಗೆ ನ್ಯೂನ್ಯತೆಗಳು ರೋಗಕ್ಕೆ ಒಳಪಟ್ಟಿದ್ರು. ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು? ರೋಗಿಗಳ ಕಾಲುಗಳಿಗೆ 300 ಕಿಲೋಗ್ರಾಂ ತೂಕದ ಕ್ಯಾಲಿಪರ್ ಅನ್ನು ಅಳವಡಿಸಲಾಗಿತ್ತು. ತದನಂತರ ಇವರು 300 ಗ್ರಾಂ ತೂಕದ ಕ್ಯಾಲಿಪರ್ ಅನ್ನ ಅಳವಡಿಸಿದ್ರು. ಅಬ್ದುಲ್ ಕಲಾಂ ತಂದೆ ತಾಯಿ ಹೆಸರೇನು? ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಮರಕಯಾರ್, ತಾಯಿ ಆಶಿಯಮ್ಮ. ಕಲಾಂ ಅವರ ಆತ್ಮಕಥನದ ಹೆಸರೇನು? ಅವರೇ ಅಗ್ನಿಯ ರೆಕ್ಕೆಗಳು ಅನ್ನುವಂತಹ ಆತ್ಮಕಥನೆ. ನೋಡಿ ಮಕ್ಕಳ, ವೈದ್ಯರ ಹೃದಯ ತುಂಬಿ ಬಂದಿತು. ಯಾಕೆಂದ್ರೆ ಆ ಕಲಾಂ ದೇವರ 300 ಗ್ರಾಂ ತೂಕದ ಕ್ಯಾಲಿಪರ್ನ ತಂದು ಮಕ್ಕಳಿಗೆ ಅಳವಡಿಸಿದಾಗ ಮಕ್ಕಳು ಬಹಳ ಆನಂದದಿಂದ ನಡೆದಾಡ್ತಾ ಇದ್ರು. ಇದನ್ನು ಕಂಡಾಗ ಅವ್ರ ಹೃದಯ ತುಂಬಿ ಬಂತು. ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣ್ತಿದ್ರು? ಕಲಾಂ ಅವರು ಹುಟ್ಟಿದ್ದವು ರಾಮೇಶ್ವರ ಅನ್ನುವಂತಹ ಊರು. ಅದು ಕಡಲ ತೀರದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಹೋಗಿ ಸಂಜೆ ಹೊತ್ತಲ್ಲಿ ಪಕ್ಷಿಗಳನ್ನೆಲ್ಲ ನೋಡಿ, ಪಕ್ಷಿಗಳು ಮೇಲೆ ಕೆಳಗೆ ಹಾರ್ತಿದ್ದನ್ನ ಕಂಡಾಗ ನಾನು ಕೂಡ ಆಕಾಶದಲ್ಲಿ ಹಾರ್ತೀನಿ ಅನ್ನುವಂಥ ಕನಸನ್ನು ಕಂಡಿದ್ದರು. ಕಲಾಂ ಅವರಿಗೆ ಬಂದ ಪ್ರಶಸ್ತಿಗಳು ಯಾವುದು? ಕಲಾಂ ಅವರಿಗೆ ಸುಮಾರು 20ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಡ್ತು. ಭಾರತ ಸರ್ಕಾರ ಪದ್ಮಭೂಷಣ, ಪದ್ಮ ವಿಭೂಷಣ ಮತ್ತು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಈ ಮಾತನ್ನು ಯಾರಿಗೆ ಹೇಳಿದರು? ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲ. ಈ ಮಾತನ್ನ ಮೂಳೆ ತಜ್ಞರು ಕಲಾಂಜಿ ಅವರಿಗೆ ಹೇಳಿದರು. ಕನಸು ಕಾಣಿರಿ, ಈ ಮಾತನ್ನ ಕಲಾಂಜಿ ಅವರ ಮಕ್ಕಳಿಗೆ ಹೇಳಿದರು. ನೋಡಿ ಮಕ್ಕಳ, ಹೀಗಿರ್ತಕ್ಕಂಥದ್ದು ಭಾಷಾಭ್ಯಾಸದ ಪ್ರಶ್ನೆಗಳು. ಇಲ್ಲಿವರೆಗೂ ಕೂಡ ಕನಸುಗಾರ ಕಲಾಂ ಅನ್ನುವಂತಹ ವಿಚಾರದ ಪಾಠವನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳ. ನೀವು ಕೂಡ ಬಹಳ ಸರಳವಾಗಿ ಇದನ್ನ ಆಲಿಸ್ಕೊಂಡಿದ್ದೀರಾ, ರೀತಿಯಿಂದ ಕೇಳಿದ್ರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ತರಗತಿಯನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ ಮಕ್ಕಳ.